Hi everyone, welcome to my channel Vasuda's Voice. So now let's continue with our Japanese philosophy for life. ಇವತ್ತು ನಾನು ಮಾತಾಡ್ತಿರೋ ತತ್ವ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ನನಗೆ ಪರ್ಸ್ನಲಿ ಇಟ್ಸ್ ಒನ್ ಆಫ್ ಮೈ ಮೋಸ್ಟ್ ಫೇವ್ರೆಟ್ಸ್. ನಾವೆಲ್ಲರೂ ಎಷ್ಟೊಂದು ಸಲ ಅಂದ್ಕೋತೀವಿ ಅಲ್ವಾ, ಈ ವರ್ಷ ನಾನು 20 kg ಕಡಿಮೆ ಆಗಬೇಕು, ಈ ವರ್ಷ ನಾನು 50 ಬುಕ್ ಓದಬೇಕು, ನಾನು ಬಿಸ್ನೆಸ್ ಶುರು ಮಾಡಬೇಕು, ಫೈನಾನ್ಷಿಯಲಿ ನಾನು ಫ್ರೀ ಆಗಬೇಕು, ಇಂಡಿಪೆಂಡೆಂಟ್ ಆಗಬೇಕು, ಹೀಗೆ ಏನೇನೋ ಗೋಲ್ಸ್ ಸೆಟ್ ಮಾಡ್ಕೋತೀವಿ. 1-2 ವಾರ ಆದಮೇಲೆ ಅಯ್ಯೋ ಇದು ಆಗ್ತಾ ಇಲ್ಲ ಅಂತ ಕೈ ಬಿಟ್ಬಿಡ್ತೀವಿ ಅಲ್ವಾ. ನಿಮಗೂ ಹೀಗೆ ಅನಿಸಿದ್ರೆ ಇವತ್ತಿನ ಎಪಿಸೋಡ್ ನಿಮಗೆ ತುಂಬ ಇಂಟ್ರೆಸ್ಟಿಂಗ್ ಅನಿಸುತ್ತೆ. ನಾನು 3 years ಬ್ಯಾಕು ನನ್ನ ವೆಯ್ಟ್ ಲಾಸ್ ಜರ್ನಿ ಶುರು ಮಾಡಿದಾಗ ನನಗೆ ಒಂದು ಸೆಟ್ ಗೋಲ್ ಇಟ್ಕೊಂಡಿದ್ದೆ. ನಾನು ಇಷ್ಟು ವೆಯ್ಟ್ ಲಾಸ್ ಮಾಡಿಬಿಡ್ಬೇಕು, ಐ ಶುಡ್ ಲೂಸ್ ದಿಸ್ ಅಂದ್ಬಿಟ್ಟು. ಬಟ್ ಸ್ಟಾರ್ಟಿಂಗಲ್ಲಿ ತುಂಬ ಮೋಜೋ ಇತ್ತು, ಶುರು ಮಾಡಿದೆ. ಬಟ್ ಅದು ಅಲ್ಲಿಗೆ ನಿಂತೋಯ್ತು 2 ವಾರ ಆದಮೇಲೆ. ದೆನ್ ಐ ರಿಯಲೈಸ್ಡ್ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಎಸ್ ಕಾಯ್ಸೆನ್ ಅನ್ನೋ ಕಾನ್ಸೆಪ್ಟು. ಕಾಯ್ಸೆನ್ ಅಂದರೆ ಅದನ್ನು ಸ್ಪ್ಲಿಟ್ ಮಾಡಿದ್ರೆ ಕಾಯ್ ಅಂದರೆ ಚೇಂಜ್, ಝೆನ್ ಅಂದರೆ ಗುಡ್ ಆರ್ ಬೆಟರ್ ಅಂತ. ನಾನು ಕಾಯ್ಸೆನ್ನನ್ನು ಫಾಲೋ ಮಾಡೋಕ್ಕೆ ಶುರು ಮಾಡಿದೆ. ಅಂದರೆ ಸಣ್ಣ ಸಣ್ಣ ಚೇಂಜಸ್ ಕಾಯ್ಸೆನ್ ಹೇಳ್ಕೊಡೋದು. ನಿಮಗೆ ಯಾವುದೇ ಒಂದು ನೀನು ಗೋಲನ್ನ ಅಚೀವ್ ಮಾಡೋಕ್ಕೆ ಹೋದಾಗ ತುಂಬ ದೊಡ್ಡದಾಗಿ ನಾನು ಇದನ್ನು ಮಾಡಿಬಿಡ್ತೀನಿ 20 kg ಇನ್ 2 months ಅಂತಂದರೆ ಅದು ಆಗಲ್ಲ. ಸೊ ಕಾಯ್ಸೆನ್ ಏನು ಹೇಳುತ್ತೆ ಅಂದರೆ ಸಣ್ಣ ಸಣ್ಣ ಸ್ಟೆಪ್ಸ್ ನೀನು ಸಣ್ಣ ಸಣ್ಣ ಸ್ಟೆಪ್ಸ್ ತೊಗೊಂಡು ಕನ್ಸಿಸ್ಟೆನ್ಸ್ ಆಗಿದ್ದರೆ ನೀನು ಏನೇ ಗೋಲ್ ಇಟ್ಕೊಂಡ್ರು ನಿಂಗೆ ಅಚೀವ್ ಮಾಡೋಕ್ಕಾಗತ್ತೆ ಅಂತ. ಫಾರ್ ಎಕ್ಸಾಂಪಲ್ಲು ಇಬ್ಬರು ಒಂದು ಗುಡ್ಡದ ಮುಂದ್ಗಡೆ ನಿಂತ್ಕೊಂಡ್ಬಿಟ್ಟು ಒಂದು ಬೆಟ್ಟದ ಮುಂದ್ಗಡೆ ನಿಂತ್ಕೊಂಡು ಈ ಬೆಟ್ಟನ ಹತ್ತಬೇಕು ಅಂತ ಅಂದ್ಕೋತಾ ಇರ್ತಾರೆ. ಒಬ್ಬ ಅದರದ್ದು ಮೇಲೆ ಪೀಕ್ ನೋಡ್ಬಿಟ್ಟು ಅಯ್ಯೋ ಇದು ಆಗಲ್ಲಪ್ಪ ಇದು ಅಂತಂತಾನೆ. ಇನ್ನೊಬ್ಬ ಶುರು ಮಾಡೋಣ, ಒಂದು ಸ್ಟೆಪ್, ಅದಾದಮೇಲೆ ಇನ್ನೊಂದು ಸ್ಟೆಪ್, ಅದಾದಮೇಲೆ ಮತ್ತೊಂದು ಸ್ಟೆಪ್, ಹಾಗೆ ಮಾಡ್ತಾ ಹೋದಾಗ ನಮಗೆ ಗೊತ್ತಿಲ್ಲದೇ ನಾವು ಗುಡ್ಡದ ಪೀಕನ್ನು ರೀಚ್ ಆಗಿರ್ತೀವಿ. ಸೊ ಇದಕ್ಕೆ 2 ಕತೆ ನನಗೆ ನೆನಪಾಗತ್ತೆ. ಒಂದು ಟೊಯೋಟಾ ಕತೆ. ಟೊಯೋಟಾ ನಿಮಗೆ ಗೊತ್ತು, ಇಟ್ಸ್ ಅ ವೆರಿ ವೆಲ್ ರಿನೌಂಡ್ ಕಾರ್ ಮೇಕಿಂಗ್ ಕಂಪನಿ. ಜಪಾನಲ್ಲಿ World War II ಆದಮೇಲೆ ರಿಸೋರ್ಸ್ಗೆ ಅಂದರೆ ಅಲ್ಲಿ ಅವೈಲಬಲ್ ರಿಸೋರ್ಸಸ್ ತುಂಬ ಕಡಿಮೆ ಆಗಿರುತ್ತೆ. ಆ್ಯಂಡ್ ಅವರು ವೇಸ್ಟ್ ಮಾಡಬಾರ್ದು ನಾವು, ಬಿಕಾಸ್ ಈಗ ತಾನೇ ಯುದ್ಧ ಮುಗ್ದಿದೆ, ನಮಗೆ ಇದ್ದಿದ್ರಲ್ಲಿ ನಾವು ಅಚ್ಚುಕಟ್ಟಾಗಿ ನಾವು ಕಂಪ್ನಿನ ನಡ್ಸ್ಕೊಂಡು ಹೋಗಬೇಕು ಅನ್ನೋದು ಅವರಿಗೆ ಕಾನ್ಸೆಪ್ಟ್ ಇತ್ತು. ಸೊ ಅದಕ್ಕೇನು ಮಾಡಿದ್ರು ಅವರು, ಯಾವುದೇ ದೊಡ್ಡ ಬಿಸ್ನೆಸ್ ಸ್ಟ್ರಾಟಜಿ ಚೇಂಜ್ ಮಾಡಲಿಲ್ಲ ಓವರ್ನೈಟು. ಅವರು ಎಲ್ಲ ವರ್ಕರ್ಗೆ ಸ್ಟಾರ್ಟಿಂಗ್ ಫ್ರಮ್ ಎಂಟ್ರಿ ಲೆವೆಲ್ ವರ್ಕರಿಂದ ಹಿಡಿದು ಅಪ್ಪರ್ ಮ್ಯಾನೇಜ್ಮೆಂಟ್ ತನಕ ಎಲ್ಲರಿಗೂ ಹೇಳಿದ್ರಂತೆ, ಎಲ್ಲರೂ ಯೋಚನೆ ಮಾಡಿ ಏನದು ಸಿಂಪಲ್ ಸ್ಟೆಪ್ ನೀವು ಇವತ್ತಿನ ಶುರು ಮಾಡಿದ್ರೆ, ಅದನ್ನು ಅಳವಡಿಸ್ಕೊಳ್ಳೋಕೆ ಶುರು ಮಾಡಿದ್ರೆ ಚೇಂಜಸ್ ಆಗ್ಬೋದು ಅಂತ. ಇಟ್ಸ್ ಸಿಂಪಲ್, ಲೈಕ್ ಒಬ್ಬ ಯಾರೋ ಬಂದುಬಿಟ್ಟು ಒಂದು ಟೂಲ್ ಕಿಟ್ಟನ್ನ ಅಷ್ಟು ದೂರ ಇಟ್ಕೋತಾ ಇದ್ರಂತೆ. ಆ ಟೂಲ್ ಕಿಟ್ಟನ್ನ ಸ್ವಲ್ಪ ಹತ್ತಿರ ತಂದಿಟ್ರೆ ನನಗೆ 5 seconds ಸೇವ್ ಆಗತ್ತೆ ನನಗೆ. ದಟ್ಸ್ ಗುಡ್. ದಿನಕ್ಕೆ ನಿಮಗೆ ಪರ್ ಅವರ್ಗೆ 5 seconds ಸೇವ್ ಆಗ್ತಾ ಹೋದರೆ ದಿನಕ್ಕೆ ಎಷ್ಟು ಸೇವ್ ಆಗುತ್ತೆ, ಮಂತ್ಲಿಗೆ ಎಷ್ಟು ಸೇವ್ ಆಗುತ್ತೆ, ಇಯರ್ಲಿ ಎಷ್ಟು ಸೇವ್ ಆಗುತ್ತೆ, ಹೀಗೆ ಸಣ್ಣ ಸಣ್ಣ ಸ್ಟೆಪ್ಸನ್ನು ಚೇಂಜ್ ಮಾಡ್ಕೋತಾ ಹೋದ್ರಂತೆ. ಕಾಯ್ಸೆನ್ನನ್ನು ಅವರು ಅಡಾಪ್ಟ್ ಮಾಡ್ಕೋತಾ ಹೋದ್ರಂತೆ. ಸೊ ಈವನ್ ಟುಡೇ ಟೊಯೋಟಾ ಈಸ್ ಒನ್ ಆಫ್ ದ ವರ್ಲ್ಡ್ಸ್ ಲೀಡಿಂಗ್ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ ಅವರು. ಸೊ ಇನ್ನೊಂದು ಎಕ್ಸಾಂಪಲ್ಲು ಬ್ರಿಟಿಷ್ ಬೈಸಿಕಲಿಂಗ್ ಟೀಮು. ಅವರು ವರ್ಷಾನುಗಟ್ಲೆಯಿಂದ ಟ್ರೈ ಮಾಡಿದ್ರು, ಅವ್ರು ಯಾವ ಕಾಂಪಿಟೇಷನ್ನು ಗೆಲ್ತಾ ಇರಲಿಲ್ಲಂತೆ. ಎಲ್ಲೂ ಏನೂ ಅವ್ರ ಕೈಯಲ್ಲಿ ಏನೂ ಆಗ್ತಾನೇ ಇರಲಿಲ್ಲ. ಆ ಟೀಮನ್ನು ಯಾರೂ ಸೀರಿಯಸ್ ಆಗಿ ತೊಗೋತಾನೇ ಇರಲಿಲ್ಲಂತ. ಅಯ್ಯೋ ಅವ್ರಿಗೇನೂ ಮಾಡೋಕ್ಕಾಗಲ್ಲ, ಬರ್ತಾರೆ, ಪಾರ್ಟಿಸಿಪೇಟ್ ಮಾಡ್ತಾರೆ, ಹೋಗ್ತಾರೆ ಅಂತ. ದೆನ್ ಅವರ ಕೋಚು ಡೇವ್ ಬ್ರೈನ್ಸ್ಫೋರ್ಡ್ ಅಂದ್ಬಿಟ್ಟು ಅವನು ಬಂದಮೇಲೆ ಅವನಂತಾನಂತೆ, ಓಕೆ ಎಗೇನ್ ನೋ ಬಿಗ್ ಬ್ರೇಕ್ ಥ್ರೂ, ದೊಡ್ಡ ಬಿಸ್ನೆಸ್ ಸ್ಟ್ರಾಟಜಿ ಏನೂ ಅಪ್ಲೈ ಮಾಡಲಿಲ್ಲಂತೆ. ಹೀ ಅಪ್ಲೈಡ್ ಕಾಯ್ಸೆನ್. ಏನು ಸಣ್ಣ ಸಣ್ಣ ಇಂಪ್ರೂವ್ಮೆಂಟ್ ನಾವು ಮಾಡ್ಬೋದು. ಸೀಟ್ ಹೈಟ್ ಅಡ್ಜಸ್ಟ್ ಮಾಡಿದ್ರಂತೆ, ಸ್ಲೀಪಿಂಗ್ ಹ್ಯಾಬಿಟ್ಟು ಅಥ್ಲೀಟ್ಸ್ದೆಲ್ಲರದ್ದು ಸ್ಲೀಪಿಂಗ್ ಹ್ಯಾಬಿಟ್ ಇಂಪ್ರೂವ್ ಮಾಡಿದ್ರಂತೆ, ಎಂಟೈರ್ದು ರೇಡಿಯಸ್ ಎಷ್ಟಿರಬೇಕು ಅದನ್ನು ಸಣ್ಣದು ದೊಡ್ಡದು ಸಣ್ಣ ಸಣ್ಣ ಚೇಂಜ್ ಮಾಡಿದ್ರಂತೆ. ಅದಾದಮೇಲೆ ಅಥ್ಲೀಟ್ಸ್ ಮಲ್ಕೊಳ್ಳೋ ಪಿಲ್ಲೋ ಅದನ್ನು ಚೇಂಜ್ ಮಾಡಿದ್ರಂತೆ, ಅವರ ನ್ಯೂಟ್ರಿಷನ್ ಚೇಂಜ್ ಮಾಡಿದ್ರೆ ಸಣ್ಣ 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 ಚೇಂಜಸ್ ಓವರ್ ದ ಪೀರಿಯಡ್ ಆಫ್ ಟೈಮ್ ಮಾಡಿದಾಗ ಬ್ರಿಟಿಷ್ ಟೀಮ್ ವೆಂಟ್ ಆನ್ ಟು ವಿನ್ Tour de ಫ್ರಾನ್ಸನ್ನು ಗೆಲ್ತು. ಆ್ಯಂಡ್ ಇಟ್ಸ್ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಟೀಮ್ಸ್ ಇನ್ ದ ಸೈಕ್ಲಿಂಗ್ ಏರಿಯಾದಲ್ಲಿ ಆಯಿತು ಅದು. ಎಗೇನ್ ಆ ಕೋಚ್ ಅದನ್ನೇ ಹೇಳ್ತಾನೆ, ನೋ ಬಿಗ್ ಬ್ರೇಕ್ ಥ್ರೂ, ಸಣ್ಣ ಸಣ್ಣ ಚೇಂಜಸ್ ಅಂತ.
ಸೊ ಇದ್ರೊಳಗೆ ನಾವು ನೋಡಬೇಕಾಗಿರೋದು ಏನು ಅಂತಂದರೆ, ಕೆಲವೊಂದು ಸಲ ಕೆಲವು ಸಕ್ಸಸ್ ಸ್ಟೋರೀಸ್ ಹೊರಗಡೆಯಿಂದ ನೋಡಿದಾಗ ವಾವ್, ನೋಡು ಅವ್ರಿಗೆ ಎಷ್ಟು ಬೇಗ ಸಕ್ಸಸ್ ಸಿಕ್ಬಿಡ್ತು, ಅವ್ರದ್ದು ಆರ್ ಲಕ್ಕಿ, ಅದು ಇದು ಅಂತೆಲ್ಲ ಅನಿಸುತ್ತೆ. ಆದರೆ ಆ ಸಕ್ಸಸ್ ಹಿಂದೆ ಈ ಥರ ಕಂಟಿನ್ಯೂಡ್ ಎಫರ್ಟ್ ಇರುತ್ತೆ. ಒಂದು ದಿನಕ್ಕೆ ಸಿಗೋದಲ್ಲ ಯಾವ ಸಕ್ಸಸ್ ಕೂಡ. ಸಣ್ಣ ಸಣ್ಣ ಎಫರ್ಟ್ ದಿನ ಮಾಡೋದ್ರಿಂದ, ಕನ್ಸಿಸ್ಟೆನ್ಸಿಯಿಂದ ನಮಗೆ ನಾವು ಏನು ಅಂದ್ಕೋತೀವೋ ಆ ಗೋಲನ್ನು ರೀಚ್ ಆಗೋಕ್ಕಾಗತ್ತೆ. ಬುಕ್ ಓದಬೇಕಾ? ಸರಿ, ದಿನಕ್ಕೆ 5 ಪೇಜಿಂದ ಶುರು ಮಾಡಿ. ಹಾಗೆ ನಾನು ಶುರು ಮಾಡಿದ್ದು. ನನಗೆ ಕುತ್ಕೊಂಡು ಬುಕ್ ಓದೋದು ತುಂಬ ಕಷ್ಟ ಆಗ್ತಿತ್ತು 2 ವರ್ಷದ ಹಿಂದೆ. ಬಿಕಾಸ್ ಇವಾಗ ನಾವೆಲ್ಲ ವಿ ಆರ್ ಸೋ ಯೂಸ್ ಟು ರೀಲ್ಸ್. ನಮ್ಮದು ಅಟೆನ್ಷನ್ ಸ್ಪ್ಯಾನೇ ಕಡಿಮೆ ಆಗೋಗಿದೆ. ಸ್ಕ್ರೋಲ್ ಮಾಡ್ತಾ ಹೋದರೆ ನಿಮ್ಮ ಬ್ರೈನ್ಗೆ ಡೋಪಮಿನ್ ರಿಲೀಸ್ ಆಗ್ತಾ ಇರುತ್ತೆ. ಎವ್ರಿ ಸ್ಕ್ರೋಲ್ ಯು ಗೆಟ್ ನ್ಯೂ ಕಂಟೆಂಟ್. ಸೊ ಕುತ್ಕೊಂಡು ಓದೋ ಹ್ಯಾಬಿಟ್ಟು ನನಗಂತೂ ಪರ್ಸ್ನಲಿ ತುಂಬ ಕಷ್ಟ ಆಗಿತ್ತು. ಸೊ ಐ ಸ್ಟಾರ್ಟೆಡ್ ವಿತ್ 5 ಪೇಜಸ್. ದಿನ ಮಲ್ಗೋಕ್ಕೂ ಮುಂಚೆ 5 ಪೇಜಸ್. ಅದೇನು ದೊಡ್ಡದಂತ ಅನಿಸ್ಲಿಲ್ಲ ನನಗೆ. 5 ಪೇಜ್ ಆರಾಮಾಗಿ ಓದ್ಬೋದಲ್ಲ ಅಂತ. ಸೊ ನಾನು ಅದನ್ನು ಶುರು ಮಾಡಿದ್ಮೇಲೆ ಏನಾಯಿತು, ಅದು ನನಗೆ ಹ್ಯಾಬಿಟ್ ಆಗೋಯಿತು. ಈಗ ನನಗೆ ಓದದೆ ಮಲ್ಗೋಕ್ಕೆ ಆಗಲ್ಲ, ನಾನು ಓದಲೇಬೇಕೀಗ. ಈಗ ಆರಾಮಾಗಿ ಕುತ್ಕೊಂಡು ನಾನು 1 ಅವರ್ ವಿತೌಟ್ ಬ್ರೇಕ್ ಓದೋಕ್ಕೆ ನಂಗೆ ಆಯಿತು. ಇದು ನನಗೆ 3 ಇಯರ್ಸ್ ಆಯಿತು. ಸೊ ಮೆಡಿಟೇಷನ್, ನೀವು ಮೆಡಿಟೇಟ್ ಮಾಡಬೇಕಾ? ಎಗೇನ್ ನನ್ನ ಕೈಲಿ ಆಗ್ತಿರ್ಲಿಲ್ಲ. ನಂಗೆ 2 ನಿಮಿಷ ಕುತ್ಕೊಂಡ್ರೆ ತಲೆಯಲ್ಲಿ ಸಾವಿರಾರು ಯೋಚನೆಗಳು, ಏನೇನೋ ಥಾಟ್ಸ್ ಬರ್ತಿತ್ತು. ಸೊ ಐ ಸ್ಟಾರ್ಟೆಡ್ ವಿತ್ 2 ಮಿನಿಟ್ಸ್. 2 ಮಿನಿಟ್ಸ್ ಕುತ್ಕೊಂಡು ಮೆಡಿಟೇಟ್ ಮಾಡೋಕ್ಕೆ ಶುರು ಮಾಡಿದೆ. ಸೇವಿಂಗ್ಸ್, ದಿನಕ್ಕೆ $1 ಸೇವ್ ಮಾಡೋಕ್ಕೆ ಶುರು ಮಾಡಿದೆ. ನೀವು ದಿನಕ್ಕೆ ₹100, $1, ಇಟ್ಸ್ ನಾಟ್ ಅ ಬಿಗ್ ಡೀಲ್. ಅದನ್ನು ತೆಗೆದಿಡ್ತಾ ಹೋದರೆ ಇಟ್ ಬಿಕಮ್ಸ್ ಹ್ಯಾಬಿಟ್ ಆ್ಯಂಡ್ ಇಟ್ ಬಿಕಮ್ಸ್ ನ್ಯಾಚುರಲ್. ನಿಮಗೆ ಗೊತ್ತಿಲ್ಲದ ಹಾಗೆ ನಿಮಗೆ ಎಷ್ಟು ನೀವು ಇಂಪ್ರೂವ್ಮೆಂಟ್ ಮಾಡಿರ್ತೀರಾ ಅಂದರೆ, ದಿನಕ್ಕೆ 1% ಇಂಪ್ರೂವ್ ಮಾಡ್ತಾ ಹೋದರೆ ಇಮ್ಯಾಜಿನ್ ಕಾಂಪೌಂಡ್ ಆಗಿಬಿಟ್ಟದು ವಾರಕ್ಕೆ ಎಷ್ಟಾಗತ್ತೆ, ತಿಂಗಳಿಗೆ ಎಷ್ಟಾಗತ್ತೆ, ವರ್ಷಕ್ಕೆ ಎಷ್ಟಾಗತ್ತೆ. ಸೊ ಈ ಥರ ಸಣ್ಣ ಸಣ್ಣ ಹ್ಯಾಬಿಟು ಇಟ್ಸ್ ವೆರಿ ಪವರ್ಫುಲ್, ವೆರಿ ವೆರಿ ಪವರ್ಫುಲ್. ಕಾಯ್ಸನ್ ನನಗಂತೂ ಪರ್ಸ್ನಲಿ ತುಂಬ ಹೆಲ್ಪ್ ಮಾಡಿದೆ. ಇವಾಗ ನನ್ನ ಮುಂದೆ ಯಾವ್ದಾದ್ರು ಒಂದು ದೊಡ್ಡ ಟಾಸ್ಕ್ ಇದ್ದಾಗ ನಾನು ಅದನ್ನು ದೊಡ್ಡದಾಗಿ ನೋಡೋಕ್ಕೆ ಹೋಗಲ್ಲ. ಓಕೆ, ಫಸ್ಟ್ ಸ್ಟೆಪ್ ನಾನು ಇವತ್ತು ಟು ಅಚೀವ್ ದಿಸ್ ಗೋಲ್, ಇವತ್ತು ನಾನು ಏನು ಸ್ಟೆಪ್ ತೊಗೋಬಹುದು, ಈಗ ಏನು ಸ್ಟೆಪ್ ತೊಗೋಬೋದು, ನಾಳೆ ಏನು ಸ್ಟೆಪ್ ತೊಗೋಬೋದು. ನಾನು 1 ತಿಂಗಳದ್ದು ಯೋಚನೆ ಮಾಡೋಕ್ಕೆ ಹೋಗಲ್ಲ. ಸ್ಮಾಲ್ ಸ್ಟೆಪ್, ಇವತ್ತು ಏನು ಇಂಪ್ರೂವ್ ಮಾಡ್ಕೋಬೋದು, ನಾಳೆ ಏನು ಇಂಪ್ರೂವ್ ಮಾಡ್ಕೋಬೋದು. ಹಾಗೆ ಮಾಡ್ತಾ ಹೋದಾಗ ಹನಿ ಹನಿ ಗುಡಿದ್ರೆ ಹಳ್ಳ ಅಂತಂತಾರೆ. ಇವತ್ತಿಂದ ಸಣ್ಣ ಸಣ್ಣ ಸ್ಟೆಪ್ಸ್ ತೊಗೋತಾ ಹೋಗಿ. ಈ ಎಪಿಸೋಡ್ ಆದಮೇಲೆ ನಾನೊಂದು ರಿಕ್ವೆಸ್ಟ್ ಮಾಡ್ಕೊಳ್ಳ ನಿಮಗೆಲ್ಲರಿಗೂ. ಯು ಚೂಸ್ ಅ ಫೀಲ್ಡ್. ನಿಮಗೆ ಹೆಲ್ತ್ ಬೇಕಾ, ಕರಿಯರ್ ಬೇಕಾ, ಮನಿ ಬೇಕಾ, ರಿಲೇಷನ್ಶಿಪ್ ಬೇಕಾ, ಯಾವ ಫೀಲ್ಡಲ್ಲಿ ನಿಮಗೆ ಇಂಪ್ರೂವ್ಮೆಂಟ್ ಬೇಕಂತ ಅನ್ನಿಸ್ತಿದೆಯೋ ಆ ಫೀಲ್ಡನ್ನ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ನಾನು ಏನು ಮಾಡಲಿ, ಸ್ಮಾಲ್ ಸ್ಟೆಪ್ ಇವತ್ತು ಏನು ಮಾಡಲಿ. ಈಟಿಂಗ್ ಗುಡ್, ಒಂದು ದಿನಕ್ಕಾಗೋದಲ್ಲ ಅದು. ಇವತ್ತು ನಾನು ಒಂದು ಮೀಲ್ ಐ ಈಟ್ ಬೆಟರ್. ಪ್ರೋಟೀನ್ ಜಾಸ್ತಿ ತೊಗೋಬೇಕಾ? ಓಕೆ, ಯಾವ ಪ್ರೋಟೀನನ್ನು ಸಣ್ಣದಾಗಿ ಇಂಟ್ರಡ್ಯೂಸ್ ಮಾಡಲಿ ನಾನು. ಸ್ಟಾರ್ಟ್ ವಿತ್ ದ್ಯಾಟ್. ಓಕೆ, ನನಗೆ ಕೆಲಸ ಬೇಕು, ಹೇಗೆ ಶುರು ಮಾಡಲಿ ನಾನು? ಹೌ ಡು ಐ ಇಂಪ್ರೂವ್? ಅಪ್ಲಿಕೇಶನ್ 1 ಅಪ್ಲಿಕೇಶನ್ ಹಾಕ್ಲಾ, ನಾಳೆ 2 ಹಾಕ್ಲಾ? ಸೊ ಹೊಸ ಲ್ಯಾಂಗ್ವೇಜ್ ಕಲಿಬೇಕು. ನಾನು ಸ್ಪ್ಯಾನಿಷ್ ಕಲಿಯೋಕ್ಕೆ ಶುರು ಮಾಡಿದ್ದೀನಿ. ಸೊ ನಾನು ವಾರಕ್ಕೆ ಒಂದೇ ಕ್ಲಾಸು, 1 ಅವರ್ ಕ್ಲಾಸು. ದಟ್ಸ್ ನಾಟ್ ಅ ಬಿಗ್ ಡೀಲ್. 1 ಅವರ್ ವಾರದಲ್ಲಿ ನಾನು ಕೊಡ್ಬೋದು. ಸೊ ಇವಾಗಲೇ 4 ವೀಕ್ಸ್ ಆಯಿತು. ಐ ಸಿ ಇಂಪ್ರೂವ್ಮೆಂಟ್. ನನಗೆ ಐ ಕ್ಯಾನ್ ರೆಕಗ್ನೈಸ್ ವರ್ಡ್ಸ್, ಐ ಕ್ಯಾನ್ ಫಾರ್ಮ್ ಅ ಸ್ಮಾಲ್ ಸೆಂಟೆನ್ಸ್, ಬ್ರೋಕನ್ ಸೆಂಟೆನ್ಸ್. ಸೊ ಹೀಗೆ ಮಾಡ್ತಾ ಹೋದಾಗ ಅಕ್ಯುಮುಲೇಟೆಡ್ ಎಫರ್ಟ್ ಇದೆಯಲ್ಲ, ಕನ್ಸಿಸ್ಟೆನ್ಸಿ ಈಸ್ ವಾಟ್ ಈಸ್ ಇಂಪಾರ್ಟೆಂಟ್, ನಾಟ್ ಸಮ್ ಡ್ರಮ್ಯಾಟಿಕ್ ಸ್ಟೆಪ್. ನೀವು ಯಾರು ಡ್ರಮ್ಯಾಟಿಕ್ ಸ್ಟೆಪ್ಸ್ ತೊಗೊಳೋದ್ರಿಂದ ಅಚೀವ್ಮೆಂಟ್ ಮಾಡೋಕ್ಕಾಗಲ್ಲ. ಯಾವುದೇ ದೊಡ್ಡ ಅಚೀವ್ಮೆಂಟ್ ಈ ಪ್ರಪಂಚದಲ್ಲಿ ಇಂಪಲ್ಸಿವ್ ಆಗಿ ಓವರ್ನೈಟ್ ಆಗಿರೋಕ್ಕೆ ಸಾಧ್ಯ ಇಲ್ಲ. ಅದ್ರ ಹಿಂದೆ ಬಹಳಷ್ಟು ದಿನದ ಸಣ್ಣ ಸಣ್ಣ ಸ್ಟೆಪ್ಸಿನ ಕನ್ಸಿಸ್ಟೆಂಟ್ ಎಫರ್ಟ್ ಇರುತ್ತೆ. ಸೊ ಹೋಪ್ಫುಲಿ ಇದಾದಮೇಲೆ ನೀವೆಲ್ಲರೂ ಕಾಯ್ಸನ್ನನ್ನು ನಿಮ್ಮ ಲೈಫಲ್ಲಿ ಅಪ್ಲೈ ಮಾಡ್ತೀರಾ ಅಂತ ಅಂದ್ಕೋತೀನಿ. ಲೋಕ ಸಮಸ್ತ ಸುಖಿನೋ ಭವಂತು. Take care of yourself, take care of your loved ones, and start applying Kaizen. 1% improvement per day. It's going to make your life so much better. Take care. See you all next week with another episode. Bye.